ಪುಟ್ಟಿ ಸತ್ತೋದ್ರು ಬಾ ತೋರಿಸ್ತೀನಿ ಬಾ 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 ಬೇಗ ಬಾ ಬೇಗ ಬೇಗ ಬಾ ಬೇಗ ಬಾ ತೋರಿಸ್ತೀನಿ ಬಾ 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 ಬೇಗ ಬಾ ಬೇಗ ಬಾ ಬಾ ಬೇಗ ಬಾ ಬೇಗ ಬಾ ಬೇಗ ಬಾ ಬಾ ಬೇಗ ಬಾ ಬೇಗ ಅಲ್ಲೋಡು ಮನೋಜ್, ವೈಶಾಲಿ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಯಾಕೋ ಮನೋಜ್ ಹಾಗೆ ನೋಡ್ತಿದ್ಯಾ? ಏನಾಯ್ತು? ನಾನು ಅವ್ರ ಫ್ರೆಂಡ್ಸ್ನೆಲ್ಲ ವಿಚಾರಿಸಿದೆ, ವೈಶಾಲಿ ಎಲ್ಲಿದ್ದಾಳೆ ಅಂತ ಗೊತ್ತೇ ಆಗಲಿಲ್ಲ. ನೀನು ಮನಸ್ಸು ಮಾಡಿದ್ರೆ ನನ್ನ ತಂಗಿ ಬಗ್ಗೆ ಗೊತ್ತಾಗುತ್ತೆ. ನಾನಾ? ನೀನು ಏನು ಹೇಳ್ತಿದ್ಯಾ ನನಗೆ ಅರ್ಥ ಆಗ್ತಿಲ್ಲ. ವೈಶಾಲಿ ಎಲ್ಲಿದ್ದಾಳೆ, ಅವಳಿಗೆ ಏನಾಗಿದೆ ಅಂತ ನಿನಗೆ ಚೆನ್ನಾಗಿ ಗೊತ್ತು. ನಿನಗೆ ತಲೆ ಕೆಟ್ಟಿದ್ಯಾ? ಅದು ನನಗೆ ಗೊತ್ತಿದ್ರೆ ನಾನು ನಿನಗೆ ಹೇಳ್ತಾ ಇರಲಿಲ್ವಾ? ಈ ರೀತಿ ಹೆಂಡತಿ ಮೇಲೆ ಅನುಮಾನ ಪಡೋ ಬದಲು ಹೋಗಿ ನಿಮ್ಮ ತಂಗಿ ಎಲ್ಲಿದ್ದಾಳೆ ಅಂತ ಹುಡುಕು. ನಾನು ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡ್ತೀನಿ. ನನಗೆ ನಿನ್ನ ಮೇಲೆ ಅನುಮಾನ ಇದೆ ಅಂತ ಹೇಳ್ತೀನಿ. ನಿನ್ನನ್ನು ವಿಚಾರಿಸಿದ್ರೆ ನನ್ನ ತಂಗಿ ಬಗ್ಗೆ ಗೊತ್ತಾಗುತ್ತೆ. ನಿನ್ನೆಯಿಂದ ನನ್ನ ತಂಗಿ ಕಾಣ್ತಾ ಇಲ್ಲ ಅಂತ ನಾನು ಒದ್ದಾಡ್ತಾ ಇದ್ದೀನಿ. ನೀನು ರೆಡಿಯಾಗಿ ಆಚೆ ಹೋಗ್ತಾ ಇದೀಯಾ? ನನ್ನ ಫ್ರೆಂಡ್ ಮಗಳದು ಬರ್ಡೇ ಇದೆ, ಅವಳು ಬರಲೇಬೇಕು ಅಂತ ಹಠ ಮಾಡ್ತಿದ್ದಾಳೆ. ಒಂದು 2 hours ಅಷ್ಟೇ, ಹೋಗಿ ಬಂದ್ಬಿಡ್ತೀನಿ. ಹಾಗೆ ವೈಶಾಲಿ ಬಗ್ಗೆ ಯಾರಿಗಾದ್ರೂ ಏನಾದರೂ ಗೊತ್ತಾ ಅಂತ ಅಲ್ಲಿ ಬರೋರ್ನು ವಿಚಾರಿಸ್ಕೊಂಡು ಬರ್ತೀನಿ. ನಿನ್ನಿಷ್ಟ, ಏನಾದರೂ ಮಾಡ್ಕೊ. ನಮಸ್ಕಾರ ಸರ್. ಏನೇನು ಹೆಸರು? ಮಾದೇವ್ ಸರ್. ಯಾವ ಊರು? ಕೊಳ್ಳೇಗಾಲ ಸರ್. ರೀ ಅಶೋಕ್ ಸರ್, ನನ್ನ ಹತ್ರ ಒಂದು ಸ್ಟೇಟ್ಮೆಂಟ್ ತಗೊಳ್ರಿ. ಓಕೆ ಸರ್. ಏನೇನು ಪೂರ್ತಿ ಹೆಸರು? ಮಾದೇವ ಸತ್ಯಗಾಲ ಸರ್. ಎಷ್ಟು ಮಂದಿ ಕೆಲಸ ಮಾಡ್ತಿದ್ದೀವಿ ಇಲ್ಲಿ? 5 ವರ್ಷದಿಂದ ಕೆಲಸ ಮಾಡ್ತೀನಿ ಸರ್. ಮನೆಯಲ್ಲಿ ನಿಂದು? ಇಲ್ಲೇ ಮನೆ ಹಿಂಭಾಗ ಗೆಸ್ಟ್ ಹೌಸಲ್ಲಿ ಇದ್ದೀನಿ ಸರ್. ನಮಸ್ಕಾರ ಸರ್. ನಮಸ್ಕಾರ. ಮನೋಜ್ ಅಂದರೆ ನೀವೇನಾ? ಹೌದು ಸರ್. ನಿಮ್ಮ ಮಿಸ್ಸಸ್ ಎಲ್ಲಿ? ಬಂದ್ಲು ನೋಡಿ ಸರ್. ಮನೆಯಲ್ಲಿ ಯಾರ್ಯಾರು ಇದ್ದೀರಾ? ಸರ್, ನಾನು, ಇವಳು, ಮನೆ ಕೆಲಸದವಳು. ಅವರೆಲ್ರಿ ಕಾಣಿಸ್ತಾ ಇಲ್ಲ? ಬಂದ್ಲು ನೋಡಿ ಸರ್. ನಮಸ್ಕಾರ ಸರ್. ಈ ಮನೇಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ಯಾ? ನಾನು ಇಲ್ಲಿಗೆ ಬಂದು 5 ವರ್ಷ ಆಯಿತು ಸರ್. ಸರ್, ನನ್ನ ತಂಗಿ ಕಾಣೆ ಆಗೋದಕ್ಕೆ ಇವಳೇ ಸರ್ ಕಾರಣ. ಸರ್, ದಯವಿಟ್ಟು ಹೇಗಾದರೂ ಮಾಡಿ ನನ್ನ ತಂಗಿನ ಹುಡುಕೊಡಿ ಸರ್. ಅದು ಸಾಧ್ಯ ಇಲ್ಲ ರೀ. ಯಾಕೆ ಸರ್ ಹೀಗಂತಿದ್ದೀರಾ? ನಿಮ್ಮ ತಂಗಿನ ಮರ್ಡ್ರ್ ಮಾಡಿದ್ದಾರೆ.
ನಿನ್ನೆ ರೈಲ್ವೆ ಟ್ರ್ಯಾಕ್ ಪಕ್ಕ ನಿಮ್ಮ ತಂಗಿ ಡೆಡ್ ಬಾಡಿ ಸಿಕ್ಕಿದೆ. ಕೊನೆಗೂ ನನ್ನ ತಂಗಿನ ಮುಗಿಸ್ಬಿಟ್ಟೇನೆ ಪಾಪಿ. ಏನ್ರಿ ಹೇಳ್ತಿದ್ದೀರಾ ನೀವು? ನಾನು ಯಾಕ್ರಿ ಅಂತ ಕೆಲಸ ಮಾಡಲಿ? ನಂಗೆ ಗೊತ್ತು ಕಣೆ, ನನ್ನ ತಂಗಿನ ಸಾಯಿಸಿರೋದು ನೀನೇ. ಅದು ಹೇಗ್ರಿ ಹೇಳ್ತೀರಾ ಇವರೇ ಸಾಯಿಸಿದ್ದಾರೆ ಅಂತ? ನನ್ನ ತಂಗಿ ಕಂಡ್ರೆ ಆಗ್ತಾನೆ ಇರಲಿಲ್ಲ ಸರ್ ಇವಳಿಗೆ. ಏನ್ರಿ ನಿಮ್ಮ ಗಂಡ ಹೇಳ್ತಾರೆ ನಿಜಾನಾ? ಇಲ್ಲ ಸರ್, ಇವ್ರು ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಇವ್ರು ನನ್ನ ತಪ್ಪು ತಿಳ್ಕೊಂಡಿದ್ದಾರೆ ಸರ್. ಸರ್, ಮೇಡಮು ಅಂಥ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಮಂಜುಳಾ, ನೀನು ಸುಮ್ಮನೆ ನಿಂತ್ಕೋ, ಮಧ್ಯದಲ್ಲಿ ಮಾತಾಡಬೇಡ. ನೀವು ನನ್ನ ಬೈದರೂ ಪರವಾಗಿಲ್ಲ. ಮೇಡಮು ತುಂಬ ಒಳ್ಳೆಯವರು. ಇವರು ಮಗು ಜೀವ ತೆಗೆಯಲ್ಲ ಸರ್. ನೋಡು ನೀನು ಸುಮ್ಮನೆ ಕೊಲೆ ಇವ್ರು ಮಾಡಿಲ್ಲ ಅಂದರೆ ಮತ್ತಾರು ಮಾಡಿರೋದು? ಸರ್, ನನ್ನನ್ನು ಕೇಳಿದ್ರೆ ನಾನೇನು ಸರ್ ಹೇಳಿ? ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಸರ್ ಇವಳನ್ನ ಹೇಳ್ಕೊಂಡೋಗಿ ನಿಮ್ಮ ಪೊಲೀಸ್ ಭಾಷೆಯಲ್ಲಿ ಕೇಳಿ ಸರ್, ನಿಜ ಒಪ್ಕೋತಾಳೆ. ಸರ್, ದಯವಿಟ್ಟು ನನ್ನ ಮಾತು ನಂಬಿ. ನಾನು ಆ ಕೆಲಸ ಮಾಡಿಲ್ಲ ಸರ್. ಸುಳ್ಳು ಹೇಳ್ಬೇಡ ಸರ್. ಇವಳು ಹೋದ ವಾರ ಏನು ಮಾಡಿದ್ಲು ಗೊತ್ತಾ ಸರ್ ನಿಮಗೆ? ಏನ್ರಿ ಮಾಡಿದ್ರು? ಏಯ್, ಏನೇ ಮಾಡ್ತಿದ್ಯಾ? ಅದಕ್ಕೆ ನೋಟ್ಸ್ ಬರೀತಾ ಇದ್ದೀನಿ. ನೀನು ಎಷ್ಟು ಬರೆದ್ರೂ 30 ಮೇಲೆ ಮಾರ್ಕ್ಸ್ ತಗೊಳ್ಳಲ್ಲ. ಸ್ಕೂಲಲ್ಲಿ ಸ್ಪೆಷಲ್ ಕ್ಲಾಸು, ಇಲ್ಲಿ ಟ್ಯೂಷನು, ಬರೀ ದುಡ್ಡು ದಂಡ. ಪಾಪ ಆ ಹುಡುಗಿ ಯಾವ ತಪ್ಪು ಮಾಡದೇ ಇದ್ರು ಬೈತಾ ಇದ್ಲು, ಹೊಡಿತಾ ಇದ್ಲು ಸರ್ ಇವಳು. ಏನೇ ರೆಡಿ ಆಗ್ಬಿಟ್ಟಿದ್ಯಾ? ಎಲ್ಲಿಗೆ ಹೋಗ್ತಿದ್ಯಾ? ಅಣ್ಣ ಇವತ್ತು ಆಚೆ ಕರ್ಕೊಂಡು ಹೋಗ್ತಾರಂತ ಹೇಳಿದ್ರು. ನೀನೆಲ್ಲೂ ಹೋಗೋಗಿಲ್ಲ. ನಾನು ನಿಮ್ಮಣ್ಣ ಹೊರಗಡೆ ಹೋಗ್ತಾ ಇದ್ದೀರಿ. ಆದರೆ ನಾವು ಲಾಸ್ಟ್ ವೀಕೆ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೆ ಈ ಕತ್ತೆ ಹೇಳೋದು ಅರ್ಥ ಆಗ್ತಿಲ್ವೇನೆ ನಿನಗೆ? ಬಾಯಿ ಮುಚ್ಕೊಂಡು ಮನೇಲೆ ಬಿಟ್ಟಿರು. ಮಗುಗೆ ಹೊಡಿಬೇಡ ಹೊಡಿಬೇಡ ಅಂತ ಎಷ್ಟೇ ಹೇಳಿದ್ರು ನನ್ನ ಮಾತೇ ಕೇಳ್ತಿರ್ಲಿಲ್ಲ ಸರ್ ಈ ರಾಕ್ಷಸಿ. ನಿಮ್ಮ ಅಣ್ಣನ ಜೊತೆ ನೀನು ಎಲ್ಲಾದರೂ ಹೋಗೋ ಆಗಿದ್ರೆ ಮೊದಲು ನನಗೆ ತಿಳಿಸ್ಬೇಕು. ನನಗೆ ತಿಳಿಸ್ದೆ ಏನಾದರೂ ಹೋದಿ ಅಂತ ಇಟ್ಕೋ, ಸಾಯಿಸ್ಬಿಡ್ತೀನಿ ನಿನ್ನನ್ನು. ನಮ್ಮ ಅಣ್ಣನ ಜೊತೆ ನಾನು ಹೋದರೆ ನಿಮ್ಗೇನತ್ಗೆ? ನನಗೆ ಯುದ್ಧ ಮಾಡ್ತೀಯೇ? ನನಗೆ ಯುದ್ಧ ಮಾಡ್ತೀಯ? ಅಣ್ಣ ಮುಚ್ಚೆ ಬಾಯಿ. ನಾನು ಏನಾದರೂ ಹೇಳಿದ್ರೆ ನನ್ನ ಬಾಯ ಮುಚ್ಚಿಸ್ತಾ ಇದ್ಲು ಸರ್ ಇವಳು. ವೈಶಾಲಿನ ಕಂಡ್ರೆ ಆಗ್ತಾನೆ ಇರಲಿಲ್ಲ ಇವಳಿಗೆ. ಏಯ್, ನಿನ್ನಿಂದ ನಂಗೆ ನೆಮ್ಮದಿ ಅನ್ನೋದೇ ಇಲ್ದಿರ ಆಗಿದ್ಯಲ್ಲೇ. ಒಳ್ಳೆ ಸೌತಿ ಥರ ಕಾಡ್ತಿದ್ಯಲ್ಲೇ. ನಾನೇನು ಮಾಡಿದೆ ಅದಕ್ಕೆ? ಗಂಡ ಹೆಂಡತಿ ಮಧ್ಯೆ ಬಂದು ಸಾಯ್ತಿದ್ಯಲ್ಲ. ಎಲ್ಲಾದ್ರೂ ಹೋಗು ತೊಲಗಿ. ನಾನು ಎಲ್ಲಿಗೆ ಹೋಗ್ಲಿ ಅದಕ್ಕೆ? ಎಲ್ಲಾದ್ರೂ ಹಾಳಾಗೋಗಿ ಸಾಯಿ. ಇಷ್ಟೆಲ್ಲ ಮಾಡಿದ್ರೇನ್ರಿ ನೀವು? ನಿಮ್ಮನ್ನು ನೋಡಿದ್ರೆ ನಾನು ಕಾಣೋದೇ ಇಲ್ಲ. ಸರ್ ಎಲ್ಲ ಡೀಟೇಲ್ಸ್ ಅವ್ರದ್ದು ತೊಗೊಂಡಿರಿ ಸರ್. ಇವಳೇ ಸರ್ ನನ್ನ ತಂಗಿನ ಸಾಯಿಸಿರೋದು. ಹೇಳ್ಕೊಂಡು ಹೋಗಿ ಸರ್ ಇವಳನ್ನ. ರೇ ಅಶೋಕ್ ಸರ್ ಕರ್ಕೊಂಬನ್ರಿ ಅವ್ರನ್ನ. ರೀ, ಏನ್ರಿ ಹೇಳ್ತಾ ಇದ್ದೀರಾ? ನಾನು ಯಾಕ್ರಿ ಅಂತ ಕೆಲಸ ಮಾಡ್ಲಿ? ಎಲ್ಲರೂ ಇದೇ ಥರ ಹೇಳೋ ಮೇಡಮ್, ಪ್ಲೀಸ್ ಬನ್ನಿ ಬಿಡಿ ಸರ್, ನಾನು ಏನು ಮಾಡಲಿಲ್ಲ ಸರ್. ಸರ್ ಪ್ಲೀಸ್ ಸರ್, ನಾನು ಆ ಥರದ್ದು ಏನು ಕೆಲಸ ಬಿಟ್ಬಿಡಿ ಸರ್. ನಾನೇನು ತಪ್ಪು ಮಾಡಿಲ್ಲ ಸರ್. ನಾನು ಯಾಕೆ ಅವಳನ್ನ ಕೊಳ್ಳಿ? ಅವಳು ನನ್ನ ಮಗಳಿದ್ದಾಗ ಬಿಟ್ಬಿಡಿ ಸರ್, ಪ್ಲೀಸ್ ಸರ್. ಪುಟ್ಟಿ ಸತ್ತೋಗ್ಲು. ಮಾದೇವ, ಏನು ಯೋಚನೆ ಮಾಡ್ತಿದೀಯಾ? ನನಗೆ ಮೇಡಮ್ದೇ ಯೋಚನೆ ಆಗಿದೆ, ಏನಾಗುತ್ತೋ ಗೊತ್ತಿಲ್ಲ. ಮೇಡಮ್ನ ಅರೆಸ್ಟ್ ಮಾಡ್ಕೊಂಡು ಹೋದ್ರಲ್ಲ, ಇನ್ನೇನು ನಿಂದು ಯೋಚನೆ? ನೀನು ಈ ರೀತಿ ಇರೋದು ನೋಡಿದ್ರೆ ಎಲ್ರಿಗೂ ನಿನ್ನ ಮೇಲೆ ಅನುಮಾನ ಬರುತ್ತೆ. ಆಮೇಲೆ ನಿನ್ನೂ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ನಿನ್ನೆಯಿಂದ ಮೇಡಮು ಪೊಲೀಸ್ ಸ್ಟೇಷನಲ್ಲೇ ಇದ್ದಾರೆ. ಹೌದು, ಕೊಲೆ ಮಾಡಿರೋದು ಅವರೇ ಅಂತ ಸಾಬೀತಾಗಿರುತ್ತೆ. ಆಮೇಲೆ ಅವ್ರನ್ನ ಜೈಲ್ಗೆ ಹಾಕ್ತಾರೆ. ಅಲ್ಲಿಗೆ ವೈಶಾಲಿ ಕತೆ ಮುಗ್ದೋಗುತ್ತೆ. ಏನಾಗಬೇಕೋ ಅದಾಗಿದೆ. ಅದನ್ನು ನಾವು ತಪ್ಸೋಕ್ಕಾಗುತ್ತಾ? ಹಾಗಾದರೆ ಏನು ಮಾಡೋದು ನಾವು? ನಿನ್ನ ಪಾಡಿಗೆ ನೀನು ಕೆಲಸ ಮಾಡ್ಕೊಂಡಿರು, ಹೋಗು. ನೀನು ಹೇಳೋದು ಒಂದು ರೀತಿ ಸರಿನೇ, ನಾನು ಹಾಗೆ ಮಾಡ್ತೀನಿ. ಮನೋಜ್, ನಮಸ್ಕಾರ ಸರ್. ಏನಾಯಿತು ಸರ್? ಅವಳು ಮಾಡಿ ತಪ್ಪು ಒಪ್ಕೊಂಡ್ಲಾ? ನಿಮ್ಮ ತಂಗಿ ಸಾವಿಗೆ ವೀಣಾ ಅಲ್ಲ ಕಾರಣ. ಬನ್ನಿ.
ತಂಗಿನ ಕೊಂದವಳು ಇವಳೆ. ನೀವು ನೋಡಿದ್ರೆ ಇಲ್ಲ ಅಂತಿದ್ದೀರಾ? ಹೌದ್ರಿ ಮನೋಜ್, ನಿಮ್ಮ ವೈಶಾಲಿನ ಕೊಂದವರು ವೀಣಾ ಅಲ್ಲ. ಮತ್ಯಾರು ಸರ್? ರೇ ಶಿವು, ಕರ್ಕೊಂಬನ್ರಿ ಅವ್ರನ್ನ. ಸರ್, ಇವ್ರನ್ನ ಯಾಕೆ ಸರ್ ಕರೆದಿದ್ದೀರಾ? ನಿಮ್ಮ ವೈಶಾಲಿನ ಕೊಂದಿದ್ದು ಇವರಿಬ್ರೇ. ಸರ್, ಏನ್ ನೀವು ಹೇಳ್ತಿರೋದು? ವೈಶಾಲಿನ ಕೊಂದಿದ್ದು ಇವರಿಬ್ರಾ? ಹೌದು ವೀಣಾ ಅವರೇ, ಇವರೇ ಕೊಲೆಗಾರರು. ಮಗುನ ನಾವು ಕೊಂದಿಲ್ಲ ಸರ್. ಏಯ್, ನಮ್ಮ ಹತ್ರ ಸಾಕ್ಷಿ ಇದೆ. ನಮಗೂ ಆ ಮಗುಗೂ ಯಾವ ಸಂಬಂಧನೂ ಇಲ್ಲ ಸರ್. ಹೌದು, ನಿಮ್ಮ ಹತ್ರ ಏನು ಸಾಕ್ಷಿ ಇದೆ? ನಮ್ಮ ಹತ್ರ ಬಲವಾದ ಸಾಕ್ಷಿ ಇದೆ. ಒಳ್ಳೆ ಮಾತಲ್ಲಿ ತಪ್ಪು ಮಾಡಿದಿರಂತ ಒಪ್ಕೊಳ್ಳಿ. ಇಲ್ಲ ಅಂದರೆ ಇಬ್ಬರು ಸ್ಟೇಷನ್ ಕರ್ಕೊಂಡೋಗಿ ಏರೋಪ್ಲೇನ್ ಹತ್ಸ್ಬೇಕಾಗುತ್ತೆ. ನೀವಾಗ ನೀವೇ ಒಪ್ಕೊಂತೀರೋ ಇಲ್ಲ ಪೊಲೀಸ್ ಭಾಷೆಯಲ್ಲಿ ಬಾಯಿ ಬಿಡಿಸ್ಬೇಕಾ? ಸರ್, ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ. ವೈಶಾಲಿನ ಕೊಂದಿದ್ದು ಇವನೇ. ಏಯ್, ಯಾಕೋ ನನ್ನ ತಂಗಿನ ಸಾಯಿಸಿದೆ? ನಿನ್ನ ಕೊಂದು ಬಿಡ್ತೀನಿ. ಬಿಡಿ ಮನೋಜ್, ಬನ್ರಿ ಹಿಂದೆ. ಮಗು ಕಾಣೆಯಾಗಿ 2 ದಿನ ಆಯಿತು. ನಮ್ಗೆ ಇವ್ರ ಮೇಲೆ ಡೌಟೇ ಬರಲಿಲ್ಲ. ನಿಮ್ಗೆ ಗೊತ್ತಾಯ್ತು ಸರ್? ಮನೋಜ್ ಹೇಳಿದ ಮಾತು ಕೇಳಿದ್ಮೇಲೆ ಈ ಕೆಲಸ ನೀವೇ ಮಾಡಿದ್ದೀರಾ ಅಂತ ನಾವು ಡಿಸೈಡ್ ಮಾಡ್ಕೊಂಡ್ವಿ. ಆದರೆ ಸತ್ಯ ಬೇರೆನೇ ಇತ್ತು. ನಿಮ್ಮಾಗೆ ನಮಗೂ ಇವ್ರ ಮೇಲೆ 1% ಡೌಟ್ ಬಂದಿರಲಿಲ್ಲ. ಆದರೆ ಅವನು ಹೇಳಿದ್ಮೇಲೆ ನಮಗೆ ಆಶ್ಚರ್ಯ ಆಯಿತು. ಅವನು ಅಂದರೆ ಯಾರು ಸರ್? ಪೊಲೀಸ್ ಅವರಿಗೆ ನಾನೇ ಹೇಳಿದ್ದು. ಸರ್, ನೀವು ಇವನ್ ಮಾತನ್ನು ನಂಬಿದ್ರಾ? ಇವನು ಹುಚ್ಚಾನೇ ಇರ್ಬೋದು, ಆದರೆ ಈ ರಹಸ್ಯನ ನಮಗೆ ತಿಳಿಸಿದ್ದು ಅವನೇ. ಇವರಿಬ್ರು ಮಗುನ್ ತಗೊಂಡೋಗಿ ಅಲ್ಲಿ ಬಿಸಾಗಿದ್ದು ನಾನು ನೋಡಿದೆ. ಇವರಿಬ್ರು ಒಬ್ರನ್ನೊಬ್ರು ಪ್ರೀತಿಸ್ತಿದ್ದಾರೆ. ಇವರಿಬ್ಬರು ಕದ್ದು ಮುಚ್ಚಿ ಪ್ರೀತಿಸ್ತಾ ಇದ್ದಿದ್ದು ನಿಮ್ಮ ತಂಗಿ ನೋಡ್ಬಿಟ್ಲು. ಇವ್ರ ವಿಷಯ ಆ ಹುಡುಗಿ ನಿಮ್ಮ ಹತ್ರ ಹೇಳಕ್ಕೆ ಬರ್ತಾ ಇದ್ಲು. ಆಗ ಇವರಿಬ್ರು ಏನು ಮಾಡಿದ್ರು ಗೊತ್ತೋ? ಮಂಜು, ನಾವಿನ್ನೂ ಎಷ್ಟು ದಿವಸ ಅಂತ ಹೀಗೆ ಇರೋದು? ಕೈ ತೆಗಿ. ಸರ್ ಏನಾದರೂ ನೋಡಿದ್ರೆ ತಪ್ಪು ತಿಳ್ಕೊತಾರೆ. ನಾವಿಬ್ಬರು ಪ್ರೀತಿಸ್ತಾ ಇದ್ದೀವಿ, ನಾಳೆ ಮದುವೆ ಆಗ್ತೀವಿ ಅಂತ ಹೇಳ್ತೀನಿ ಬಿಡು. ನೀನು ನನಗೆ ಮೋಸ ಮಾಡಲ್ಲ ತಾನೇ? ನಾನು ನಿನಗೆ ಮಾತು ಕೊಟ್ಟಿದ್ದೀನಿ ಮಂಜು. ಏನು ಮಾಡ್ತಿರೋದು ನೀವು? ಮಂಜುಳಾ ಆಂಟಿ, ಅಲ್ಲಿ ಅಣ್ಣ ಅತ್ತಿಗೆ ನಿಮ್ಮನ್ನ ಹುಡುಕ್ತಾ ಇದ್ರೆ ನೀವು ಇಲ್ಲಿದ್ದೀರಾ? ಇರಿ, ಅಣ್ಣನಿಗೆ ಹೇಳ್ತೀನಿ. ಇರಿ, ಮಾಡ್ತೀನಿ ನಿಮ್ಮಿಬ್ಬರಿಗೂ. ಅಣ್ಣ, ಅಜ್ಜು, ಅವಳು ಹೋಗಿ ಹೇಳ್ಬಿಟ್ರೆ ಏನು ಮಾಡೋದು? ಆಮೇಲೆ ನಮ್ಮನ್ನು ಕೆಲಸದಿಂದ ತೆಗ್ದಾಕ್ಬಿಡ್ತಾರೆ. ಭಯ ಪಡಬೇಡ, ಇರು, ನಾನು ಹೋಗಿ ಬರ್ತೀನಿ. ಅಣ್ಣ, ಅಣ್ಣ, ಕಾಲಿಡ್ಕೊ ಬೇಗ. ನಡಿ ನಡಿ, ಬೇಗ ಬೇಗ ನಡಿ, ಬೇಗ ನಡಿ, ಬಿಡಿ, ಬೇಗ ಬೇಗ. ನಿಮ್ಮನ್ನ ಎಷ್ಟು ನಂಬಿದ್ವಿ ನಾವು. ಇಂಥ ಕೆಲಸ ಮಾಡಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮಗೆ? ಸರ್, ಇವನು ಬೇಕು ಅಂತ ಆ ಕೆಲಸ ಮಾಡಲಿಲ್ಲ ಸರ್. ವೈಶಾಲಿ ಕಿರ್ಚಬಾರ್ದು ಅಂತ ಇವನು ಬಾಯಿ ಮುಚ್ಚಕ್ಕೋಗಿ ಮೂಗು ಮುಚ್ಚಿಬಿಟ್ಟ.
ಅದಕ್ಕೆ ಉಸಿರು ಕಟ್ಟಿ ಅವಳು ಮಗು ಜೀವ ಹೋಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಸರ್. ಛೀ, ಮಾತಾಡಬೇಡ ನೀನು. ಏನೇ ಆದರೂ ತಪ್ಪು ನಿಮ್ಮಿಂದ ನಡೆದೋಗಿದೆ. ಈಗ ಶಿಕ್ಷೆ ಅನುಭವಿಸ್ಲೇಬೇಕು. ಜೀವನ ಪೂರ್ತಿ ಜೈಲಲ್ಲೇ ಕೊಳಿರಿ. ಎಲ್ಕೊಂಡು ನಡೀರಿ ಇವ್ರನ್ನ. ಪುಟ್ಟಿ ಸತ್ತೋಗ್ಲು, ಪುಟ್ಟಿ ಸತ್ತೋಗ್ಲು, ನಾನೇ ಎಲ್ಲಿದ್ದು, ಪುಟ್ಟಿ ಸತ್ತೋಗ್ಲು, ಪುಟ್ಟಿ ಸತ್ತೋಗ್ಲು, ನಾನೇ ಎಲ್ಲಿದ್ದು.